KC ಗೋಶಾಲೆ ಚೌಡಿಕಟ್ಟೆಯಲ್ಲಿ ನಾವು ತೆಂಗಿನ ಗಿಡಗಳನ್ನು ನರ್ಸರಿ ಮಾಡೋದ್ರ ಬಗ್ಗೆ ನಾನು ಹಿಂದೆ ಅನೇಕ ಸಾರಿ ಹೇಳಿದ್ದೆ. ನಾವು ತೆಂಗಿನ ಗಿಡನ ನರ್ಸರಿ ಮಾಡಬೇಕಾದ್ರೆ ಮೊದಲು ಅನುಸರಿಸಬೇಕಾಗಿರೋ ನಿಯಮ ಏನಪ್ಪ ಅಂದರೆ, ನಾವು ಯಾವ ಗಿಡದಿಂದ ಬೀಜ ಆಯ್ಕೆ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ನಾವು ಬೀಜವನ್ನು ಆಯ್ಕೆ ಮಾಡಬೇಕಾದ್ರೆ ಆ ಗಿಡಕ್ಕೆ 40 ವರ್ಷ ತುಂಬಿರಬೇಕು, 60 ವರ್ಷದ ಒಳಗಾಗಿರಬೇಕು. ಆಮೇಲೆ ಅದು ಜುಲೈಯಿಂದ ಫೆಬ್ರವರಿ ತಿಂಗಳೊಳಗಡೆ ಸ್ವಾಭಾವಿಕವಾಗಿ ಬಿದ್ದಿರುವಂಥ ಕಾಯಿ ಆಗಬೇಕು. ಆಮೇಲೆ ಆ ಮರದಲ್ಲಿ 8 ರಿಂದ 10 ಗೊನೆ ಆಲ್ರೆಡಿ ಇರಬೇಕು. ಮತ್ತು ಆ ಗಿಡದಲ್ಲಿ ನಿಮಗೆ ಕೆಳಗಡೆ ನಿಂತ್ಕೊಂಡು ನೋಡಿದಾಗ ಅದು ಚಂದ್ರಾಕಾರ ಕಾಣಬೇಕು. ಅದು ಸ್ವಾಭಾವಿಕವಾಗಿ ಬಿದ್ದಿರೋ ಕಾಯಿನ ನಾವು ತಗೊಂಡು ಬಂದು ನೀರಲ್ಲಿ ಈ ರೀತಿ 3 ತಿಂಗಳು ನೆನೆ ಹಾಕ್ತೇವೆ. ಇಲ್ಲಿ ನಮ್ಗೆ ಏನಾಗ್ತದೆ, ಒಂದು 20 ರಿಂದ 30% ನಮಗೆ ಡ್ಯಾಮೇಜ್ ಸಿಗ್ತದೆ. ಆಮೇಲೆ ಇದನ್ನು ಪ್ರತಿ ದಿನ ಒಂದ್ಸಲ ನಾವು ಡಿಸ್ಟರ್ಬ್ ಮಾಡಿ ವಾರದಲ್ಲಿ ಒಂದು ದಿನ ಇದ್ರ ಮೇಲೆ ನಾವು ದನದ ಸೊಪ್ಪೆಯನ್ನು ಕಲಸಿ, ಸಗಣಿಯನ್ನು ಕಲಸಿ ಇದರಲ್ಲಿ ಎರಿಸ್ತೇವೆ. ಆಮೇಲೆ ಇದನ್ನು ತಗೊಂಡು ಬಂದು 3 ತಿಂಗಳು ಕರೆಕ್ಟ್ 90 ದಿನ ಆದಮೇಲೆ ಇದರಿಂದ ಒಳ್ಳೆಯ ಬೀಜವನ್ನು ಮತ್ತೆ ಆಯ್ಕೆ ಮಾಡಿ ಅದನ್ನು 1 ತಿಂಗಳು ಗೋಮೂತ್ರದಲ್ಲಿ ಹಾಕಿ, ಅಲ್ಲೂ ನಮಗೊಂದು 15 ರಿಂದ 20% ಡ್ಯಾಮೇಜ್ ಬರ್ತದೆ. ಒಟ್ಟು ನಾವು ಒಂದು 100 ಕಾಯಿನ ಹಾಕಿದ್ರೆ ನಮಗೆ ಸಿಕ್ಕೋದು ಒಂದು 40 ಕಾಯಿ. ಆ 40 ಕಾಯಿನ ತಗೊಂಡ್ಬಂದು ನಾವು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ 2 ಎಲೆ ಬಂದಾಗ ನಾವು ಅದನ್ನು ನೆಟ್ಟಾಗ ಅದು ನಮಗೆ 1 ವರ್ಷಕ್ಕೆ 300 ಕಾಯಿ ಅಂತೂ ಗ್ಯಾರಂಟಿ ಬರ್ತದೆ. ಆಗ ನಾವು ಈ ರೀತಿ ಕಾಯಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಈ ರೀತಿ ಕಾಯಿಯನ್ನು ಆಯ್ಕೆ ಮಾಡಿ ತಗೊಂಡು ಬಂದು ನೀರಲ್ಲಿ ತೇಲ್ಬಿಡ್ಬೇಕು. ನೋಡಿ, ಈ ರೀತಿ ಅದು ನಮಗೆ ಭಾಳ ಸಮೃದ್ಧಿಯಾಗಿ ಬರ್ತದೆ. ಅದರಿಂದ ತೆಂಗಿನ ಗಿಡನ ನೀವು ನೆಡೋದು ಒಂದೇ ಸಾರಿ. ಆ 100 ವರ್ಷ ನಿಮ್ಮ ತೋಟದಲ್ಲಿರುವಂಥ ತೆಂಗಿನ ಗಿಡವನ್ನು ನೀವು ಆಯ್ಕೆ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೊಳ್ಬೇಕು. ಆಮೇಲೆ ಯಾವುದೋ ಕಡಿಮೆ ರೇಟಿಗೆ ಸಿಕ್ತು, ಎಲ್ಲೋ ಯಾವುದೋ ಇಲಾಖೆಯಲ್ಲಿ ಸಿಕ್ತು, ಅಥವಾ ಯಾವುದೋ ಸಬ್ಸಿಡಿಲಿ ಸಿಕ್ತು ಅಂತ ನೀವು ಗಿಡ ಏನೋ ತಂದು ನೆಟ್ಟರೆ ಈಗಾಗಲೇ ಅದ್ರ ಬಗ್ಗೆ ತುಂಬ ಜನ ನಷ್ಟವನ್ನು ಅನುಭವಿಸಿದ್ದಾರೆ. ದಯಮಾಡಿ ನೀವು ತೆಂಗಿನ ಗಿಡವನ್ನು ಪ್ರತಿ ವರ್ಷ ನೆಡೋದಲ್ಲ, ಒಂದು ಸಾರಿಯೇ ನೆಡೋದು. ನಾವು ಅದೊಂದು 100 ವರ್ಷ ಇರುವಂಥ ಗಿಡವನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ಒಂದು 100 ಸಾರಿ ಆಲೋಚನೆಯೂ ಮಾಡಬೇಕು. 100 ವರ್ಷ ಇರುವಂಥ ಗಿಡವನ್ನು 100 ಸಾರಿ ಆಲೋಚನೆ ಮಾಡಿ ಸೂಕ್ತವಾದ ಗಿಡವನ್ನು ತಂದು ಆಯ್ಕೆ ಮಾಡಿ ನೆಡೋದ್ರಿಂದ ನಮಗೆ ಒಳ್ಳೆಯ ಸಮೃದ್ಧಿಯಾದ ಫಸಲು ಸಿಗ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದನ್ನು ನಾವು ಸುಮಾರು ಒಂದು 40-42 ವರ್ಷದಿಂದ ಈ ಪ್ರಯೋಗ ಮಾಡ್ಕೊಂಡು ಬಂದು ಕರ್ನಾಟಕದ ಮೂಲೆಗೆ ಅಂದರೆ 100 ಕಿಲೋಮೀಟ್ರ್ ಒಳಗಡೆಗಾದರೆ ನಾವು ಗಿಡವನ್ನು ಸಪ್ಲೈ ಮಾಡ್ತೇವೆ. 100 ಕಿಲೋಮೀಟರ್ಗಿಂತ ದೂರದಲ್ಲಿ ಯಾರಿಗಾದ್ರು ಬೇಕು ಅಂದರೆ ನಾವು ಇದನ್ನೆಲ್ಲ ಬೀಜೋಪಚಾರ ಮಾಡಿ ನಿಮಗೆ ಕೊಡ್ತೇವೆ. ಗಿಡನ ನೀರಲ್ಲಿ ಹಾಕ್ಕೊಂಡು ಗೋಮೂತ್ರದೆಲ್ಲ ಹಾಕ್ಕೊಂಡೆಲ್ಲ ಬಂದಮೇಲೆ ನಾವೇನು ಮಾಡಬೇಕು, ನಾವು ಮೊದಲೇ 1 ಅಡಿ ಅಗಲ 1 ಅಡಿ ಆಳದ ಕವರ್ನಲ್ಲಿ ಒಂದು 3/4 ಭಾಗ ವರ್ಮಿಂಗ್ ಕಾಂಪೋಸ್ಟನ್ನು ಹಾಕ್ಕೊಳ್ಬೇಕು. ವರ್ಮಿಂಗ್ ಕಾಂಪೋಸ್ಟನ್ನು ಹಾಕ್ಕೊಂಡ್ಮೇಲೆ ನಾವು ಅಲ್ಲಿಂದ ತಂದಂಥ ತೆಂಗಿನಕಾಯಿ ನೋಡಿ, ಅದು ತೆಂಗಿನಕಾಯಿಯನ್ನು ಯಾವಾಗಲೂ ನಾವು ಹೇಗೆ ನಡ್ತೀವಿ ಹೀಗೆ ನಡಬೇಕು. ಯಾವುದು ಹೀಗೆ ನಡ್ತಾರೆ ಕೆಲವರು, ಹೀಗೆ ನಡಬಾರ್ದು. ತೆಂಗಿನಕಾಯಿನ ನಡಬೇಕಾದ್ರೆ ಹೀಗೆ ಅಡ್ಡವಾಗೇ ನಡಬೇಕು. ನೀವು ತೆಂಗಿನಕಾಯಿ ಮರದಿಂದ ನೋಡಿ ಈ ಥರ ಮೇಲಿಂದ ಬೀಳುತ್ತೆ, ಅದು ಯಾವ ರೀತಿ ಇರುತ್ತೆ ನೋಡಿ, ಈ ರೀತಿ ಅಡ್ಡವಾಗಿ ಮಲಗಿದೆ, ಈ ರೀತಿ ಅಡ್ಡವಾಗಿ ಮಲಗಿದೆ. ಅದು ಇದರಲ್ಲಿ ಯಾವುದು ನೀರಲ್ಲಿ ತೇಲುವಾಗ ಮೇಲ್ಮುಖವಾಗಿರ್ತದೋ ಅದಕ್ಕೆ ನಾವು ಅಲ್ಲಿ ಪೇಂಟಲ್ಲಿ ಗುರುತು ಮಾಡ್ಕೊಳ್ಬೇಕು. ಮತ್ತು ಅದಕ್ಕೆ ಅಲ್ಲೊಂದು ಬಣ್ಣವನ್ನು ಹಚ್ಕೊಳ್ಬೇಕು. ನಮ್ಗೆ ಅದೆಲ್ಲ ಆಗೋದಿಲ್ಲ ಅಂದಾಗ ನಾವು ಸಾವಿರಾರು ಕಾಯಿನ ನೀರಿಂದ ತೆಗೆದು ಹೊರಗಡೆ ತಂದ ಮೇಲೆ ಅದನ್ನು ತಗೊಂಡು ಬಂದು ಇಲ್ಲಿ ಪರೀಕ್ಷೆ ನೋಡಿ ಈ ರೀತಿ ನೀರೊಳಗಡೆ ಹಾಕ್ಕೊಳ್ಬೇಕು. ನೀರೊಳಗಡೆ ಹಾಕ್ಕೊಂಡಾಗ ಅದು ಯಾವ ಮುಖ ಮೇಲ್ಭಾಗ ಇರುತ್ತೋ ಅದನ್ನೇ ನಾವು ತೆಗೆದು ಕವರ್ಗೆ ಹಾಕಬೇಕು. ಈಗ ಉದಾಹರಣೆಗೆ ನೋಡಿ, ಈಗ ನಾನು ಇಲ್ಲಿ ತಿರುಗಿಸ್ತೀನಿ, ಹೀಗೆ ನೋಡಿ, ಪುನಃ ಅದೇನಾಯಿತು ಈ ಆಕಾರಕ್ಕೆ ಬಂತು. ಅದರಿಂದ ಇದನ್ನು ತಗೊಂಡು ಏನು ಮಾಡಬೇಕು, ನಾವು ಇದನ್ನು ಕ್ಲೀನಾಗಿ ಟೆಸ್ಟ್ ಮಾಡಿಕೊಂಡು ಕವರ್ನಲ್ಲಿ ಹೀಗೆ ಅಡ್ಡವಾಗಿ ಇಡಬೇಕು. ಹೀಗೆ ಅಡ್ಡವಾಗಿ ಇಟ್ಟು ನಾವೇನು ಮಾಡಬೇಕು, ಅದಕ್ಕೆ ಈ ರೀತಿ ವರ್ಮಿಂಗ್ ಕಾಂಪೋಸ್ಟನ್ನು ಮಾಡಬೇಕು. ವರ್ಮಿಂಗ್ ಕಾಂಪೋಸ್ಟ್ ಅಂದರೆ ಗೊತ್ತಲ್ವ, 30% ಕೆಂಪಣ್ಣು, 30% ಕಪ್ಪಣ್ಣು, 30% ದನದ ಗೊಬ್ಬರ, ಆಮೇಲೆ 10% ಮರಳು, ಅದನ್ನು ತಗೊಂಡು ಬಂದು ಈ ರೀತಿ ಕವರಲ್ಲಿ ಹಾಕಬೇಕು. ಇದನ್ನು ನಾವು 1 ವರ್ಷದವರೆಗೆ ಪ್ರೋಸೆಸ್ ಮಾಡಿದಾಗ ಅದೇನಾಗ್ತದೆ, ಗಿಡಗಳಿಗೆ ಹೆಚ್ಚು ಶಕ್ತಿ ಬರ್ತದೆ. ಅದರಿಂದಲೇ ನಮ್ಮ ಗಿಡಗಳಿಗೆ ರೇಟ್ ಜಾಸ್ತಿ ಆಗೋದು. ಯಾಕೆಂದರೆ ನಾವು ವರ್ಷದಲ್ಲಿ ಜೀವನದಲ್ಲಿ 1 ಸಲ ಮಾತ್ರ ತೆಂಗಿನ ತೋಟ ಮಾಡೋದ್ರಿಂದ, ಆ ಗಿಡವನ್ನು ಆಯ್ಕೆ ಮಾಡೋದ್ರಿಂದ ಈ ರೀತಿ ಎಲ್ಲ ನಿಯಮಗಳನ್ನ ಅನುಸರಿಸ್ಕೊಳ್ಬೇಕು. ಆಮೇಲೆ ನಿಮಗೆ ಇದನ್ನು ಏನಾಗುತ್ತೆ ನೋಡಿ, ಇದು ಇವಾಗ ಇಲ್ಲಿ ಮೊಳಕೆ ಬಂದಿರುತ್ತೆ, ಇದು ತಾಯಿ ಬೇರು. ಈ ತಾಯಿ ಬೇರು ಕವರಿಂದ ಹೊರಗಡೆ ಹೋಗೋಕ್ಕೆ ಮೊದಲು ನೀವು ನಟ್ಟು ಬಿಡಬೇಕು. ಅದು ನಿಮ್ಗೆ ಹೆಂಗೆ ಸೂಚನೆ ಗೊತ್ತಾಗುತ್ತೆ ಅಂದರೆ, ನಿಮ್ಮ ಗಿಡ 2 ಎಲೆ ಆಗಿರ್ತದೆ. ಈ ರೀತಿ 2 ಎಲೆ ಇದ್ದಾಗ ನಡೋದು ತುಂಬ ಒಳ್ಳೆಯದು. ಒಂದು ವೇಳೆ ನಿಮಗೆ ಸಮಯ ಸಿಕ್ಕಲಿಲ್ವಾ, ಒಂದು ಸಮಯ 4 ಎಲೆವರೆಗೂ ನೀವು ಇದನ್ನು ಕಾಯ್ದು
ನಡ್ಬೋದು. ಅದೇ ನೀವು ದೊಡ್ಡ ದೊಡ್ಡ ಗಿಡಗಳನ್ನ ನಡೋದ್ರಿಂದ ತೆಂಗಿನಕಾಯಿಯಲ್ಲಿ ನೀವು ನಿರೀಕ್ಷೆ ಮಾಡಿದ ಇಳುವರಿನೂ ಸಿಕ್ಕಲ್ಲ, ಗಿಡಕ್ಕೆ ಆಯಸ್ಸು ಜಾಸ್ತಿ ಆಗೋದಿಲ್ಲ. ಅದರಿಂದ ಇದೆಲ್ಲ ನಿಯಮವನ್ನು ಅನುಸರಿಸಿ ಒಳ್ಳೆಯ ತೋಟ ಮಾಡಬೇಕಾದ್ರೆ, ನಾವು ನೈಸರ್ಗಿಕವಾಗಿ ತೋಟ ಮಾಡ್ತೀನಿ, ಚೆನ್ನಾಗಿ ತೋಟ ಮಾಡ್ತೀನಿ ಅಂದರೆ ದಯಮಾಡಿ ನಮಗೊಂದು 3 ತಿಂಗಳು ಮೊದಲೇ ನೀವು ತಿಳಿಸಿದ್ರೆ ನಾವು ಗಿಡವನ್ನು ರೆಡಿ ಮಾಡಿಕೊಡ್ತೀವಿ. ಅಥವಾ ನೀವೇ ಇಲ್ಲಿ ಬಂದು ತಿಳ್ಕೊಂಡು ನಿಮ್ಮ ತೋಟದಲ್ಲೇ ಹೋಗಿ ನೀವು ಗಿಡವನ್ನು ರೆಡಿ ಮಾಡಿ ಒಳ್ಳೆಯ ತೋಟವನ್ನು ರೂಪಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.